ನೋಡಿ, ಕಾಂಗ್ರೆಸ್ ಬಿಜೆಪಿ ನಡುವೆ ಇದೀಗ ಬ್ಯಾನರ್ ಸಂಘರ್ಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸುಮೋಟೋ ಎಫ್ಐಆರ್ ರಾಜ್ ನ್ಯೂಸ್ ಚಾನೆಲ್ಗೆ ಇದೀಗ ಲಭ್ಯ ಆಗಿದೆ. ಪಕ್ಕಾ ಸುದ್ದಿ, ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಅದರಲ್ಲೂ ಕೂಡ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ನಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಹೆಸರು ಮಾಯ ಹೇಗಾಯ್ತು ಅನ್ನೋ ಪ್ರಶ್ನೆ ಮೂಡುತ್ತೆ. ಬದಲಿಗೆ ಸತೀಶ್ ರೆಡ್ಡಿ ಅಂತಂದ್ರೆ ಹಿಂಬಾಲಕರ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ ಈ ಒಂದು ಎಫ್ಐಆರ್ ಅಲ್ಲಿ. ಹಾಗಾದ್ರೆ ಇವ್ರ ಹೆಸರು ಹೇಗ್ ಬಂತು, ಅವ್ರ ಹೆಸರು ಹೇಗ್ ಮಾಯ ಆಯ್ತು? ಕಾಂಗ್ರೆಸ್ ಬಿಜೆಪಿ ನಡುವೆ ಬ್ಯಾನರ್ ಸಂಘರ್ಷ ಶುರುವಾಗಿದೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಳ್ಳಾರಿಯಲ್ಲಿ ಇದು ರಾಜ್ ನ್ಯೂಸ್ ಕನ್ನಡ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸುಮೋಟೋ ಎಫ್ಐಆರ್ ರಾಜ್ ನ್ಯೂಸ್ ಚಾನೆಲ್ಗೆ ಲಭ್ಯ ಆಗಿದೆ. ಎಫ್ಐಆರ್ ನಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಹೆಸರು ಮಂಗಮಾಯ ಆಯಿತು. ಬದಲಿಗೆ ಸತೀಶ್ ರೆಡ್ಡಿ ಹಿಂಬಾಲಕರ ಹೆಸರು ಉಲ್ಲೇಖ ಆಗಿದೆ. ಬಿಜೆಪಿಯ ಗಾಲಿ ಜನಾರ್ದನ್ ರೆಡ್ಡಿ, ಸಂಸದ ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಮತ್ತು ಇತರೆ ಅಂತೇಳಿ ಉಲ್ಲೇಖ ಆಗಿದೆ. ಸಾರಾಂಶದಲ್ಲಿ 1000 ಜನರ ಜೊತೆ ಎಸ್ಪಿ ಸರ್ಕಲ್ ನಿಂದ ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಹಿಂಬಾಲಕರ ಜೊತೆ ಬಂದಿರುವಂತಹ ನಾರಾ ಭರತ್ ರೆಡ್ಡಿ ಅಂತೇಳಿ ಇಲ್ಲಿ ಉಲ್ಲೇಖ ಆಗಿದೆ. ಸರ್ಕಾರದ ಒತ್ತಡಕ್ಕೆ ಮಣಿತ ಗೃಹ ಇಲಾಖೆಯನ್ನು ಪ್ರಶ್ನೆ ಮೂಡ್ತಾ ಇದೆ. ಎಸ್ಪಿ ಸರ್ಕಲ್ ನಿಂದ ಇದೀಗ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ, ಎಸ್ಪಿ ಸರ್ಕಲ್ ಇದೀಗ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಹೋಗ್ತಾ ಇದ್ದಾರೆ. ಹಿಂಬಾಲಕರ ಜೊತೆ ಬಂದಿರುವಂತಹ ನಾರಾ ಭರತ್ ರೆಡ್ಡಿ ಅಂತೇಳಿ ಉಲ್ಲೇಖ ಆಗಿದೆ. ಹಾಗಾದ್ರೆ ಸರ್ಕಾರದ ಒತ್ತಡಕ್ಕೆ ಮಂಡಿ ಊರ್ತಾ ಗೃಹ ಇಲಾಖೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಇದೀಗ ಬ್ಯಾನರ್ ಸಂಘರ್ಷ ಇರುವಂತದ್ದು ನೋಡ್ತಾ ಇದ್ದೀರಿ. ಈ ಒಂದು ಎಫ್ಐಆರ್ ಅಲ್ಲಿ, ಸುಮೋಟೋ ಎಫ್ಐಆರ್ ನಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಹೆಸರೇ ಇಲ್ಲಿ ಮಾಯ ಆಗೋಗಿದೆ. ಆ ಜಾಗದಲ್ಲಿ ಸತೀಶ್ ರೆಡ್ಡಿ ಹಿಂಬಾಲಕರ ಹೆಸರು, ಅಂದ್ರೆ ಸತೀಶ್ ರೆಡ್ಡಿ ಇದೀಗ ನಾರಾ ಭರತ್ ರೆಡ್ಡಿ ಅವರ ಆಪ್ತರು, ಅವ್ರ ಹೆಸರಿದೆ. ನಾರಾ ಭರತ್ ರೆಡ್ಡಿ ಅವರಿಲ್ಲ, ಶಾಸಕ ನಾರಾ ಭರತ್ ರೆಡ್ಡಿ ಅವರ ಹೆಸರಿಲ್ಲ. ಅದರ ಜಾಗದಲ್ಲಿ ಅವರ ಆಪ್ತರಾಗಿರುವಂತಹ ಸತೀಶ್ ರೆಡ್ಡಿ ಅವರ ಹೆಸರಿದೆ. ಇನ್ನು ಬಿಜೆಪಿಯ ಗಾಲಿ ಜನಾರ್ದನ್ ರೆಡ್ಡಿ, ಸಂಸದ ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಮತ್ತು ಇತರೆ ಅಂತ ಹೇಳಿ ಇಲ್ಲಿ ಉಲ್ಲೇಖ ಆಗಿದೆ ಈ ಎಫ್ಐಆರ್ ಅಲ್ಲಿ. ಸಾರಾಂಶದಲ್ಲಿ 1000 ಜನರ ಜೊತೆ ಎಸ್ಪಿ ಸರ್ಕಲ್ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಹೊರಟಿದ್ದಾರೆ. ವಿಚಾರಣೆ ನಡೆಸಲಿಕ್ಕೆ ಎಫ್ಐಆರ್ ಅಲ್ಲಿ ಯಾರೆಲ್ಲ ಹೆಸರುಗಳು ಉಲ್ಲೇಖ ಆಗಿದೆಯೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನಾಗರಾಜ್, ನೋಡ್ತಾ ಇದ್ದೀವಿ ಈ ಒಂದು ಎಫ್ಐಆರ್ ಅನ್ನ ಗಮನಿಸ್ತಾ ಇದ್ರೆ ಇಲ್ಲಿ ನಾರಾ ಭರತ್ ರೆಡ್ಡಿ ಅವರ ಹೆಸರಿಲ್ಲ, ಅವರ ಆಪ್ತರ ಹೆಸರಿದೆ. ಮತ್ತೊಂದು ಕಡೆ ಇದೀಗ ಸರ್ಕಲ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಹೋಗ್ತಿದ್ದಾರಂತೆ ವಿಚಾರಿಸಲಿಕ್ಕೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಅವ್ರ ಹೆಸರುಗಳೇ ಉಲ್ಲೇಖ ಆಗೋಗಿದೆ. ಹಾಗಾಗಿ ಇದೆಲ್ಲ ಹೇಗಾಯ್ತು, ಮುಂದೇನಾಗಬಹುದು, ಏನಿದೆ ಹೆಚ್ಚಿನ ಮಾಹಿತಿ? ಈಗ ಏನಂತಂದ್ರೆ, ಈಗ ಬಳ್ಳಾರಿಯ ಒಂದು ಗಲಭೆ ಪ್ರಕರಣ ಮತ್ತು ಈ ಒಂದು ಫೈರಿಂಗ್ ಶೂಟೌಟ್ಗೆ ಸಂಬಂಧಪಟ್ಟ ಹಾಗೆ ಈಗ ಬಳ್ಳಾರಿಯಲ್ಲಿ 4 ಎಫ್ಐಆರ್ಗಳು ದಾಖಲಾಗಿದ್ದು, ಅದರಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರು ಕೊಟ್ಟಂತ 2 ಎಫ್ಐಆರ್ಗಳು ಮತ್ತೆ ನಾರಾ ಭರತ್ ರೆಡ್ಡಿ ಅವರ ಕಡೆಯಿಂದ ಕೊಟ್ಟಂತ ಒಂದು ಎಫ್ಐಆರ್ಗಳು. ಆದ್ರೆ ಈಗ ಒಂದು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಆ ಒಂದು ಘಟನೆ ನಡೀತಕ್ಕಂಥ ಸಂದರ್ಭದಲ್ಲಿ ವಿಡಿಯೋ ಫುಟೇಜ್ ಗಳನ್ನ ಆಧರಿಸಿ ಮಾಡಿದಂತ ಒಂದು ಸುಮೋಟೋ ಕೇಸ್, ಸ್ವಯಂ ಪ್ರೇರಿತವಾಗಿ ಪೊಲೀಸರು ದಾಖಲಿಸಿಕೊಂಡಂತ ಒಂದು ಸುಮೋಟೋ ಕೇಸ್ನ ಎಫ್ಐಆರ್ ಇದೀಗ ಎಕ್ಸ್ಕ್ಲೂಸಿವ್ ಆಗಿ ರಾಜ್ ನ್ಯೂಸ್ ಚಾನೆಲ್ಗೆ ಲಭ್ಯವಾಗಿರ್ತಕ್ಕಂಥದ್ದು ನೀವೀಗ ಗಮನಿಸಬಹುದು. ಆ ಒಂದು ಎಫ್ಐಆರ್ ನಲ್ಲಿ ಏನು ಸುಮೋಟೋ ಎಫ್ಐಆರ್ ಅನ್ನ ಬಳ್ಳಾರಿಯ ಗುರುಪೇಟೆ ಪೊಲೀಸರು ಏನು ದಾಖಲಿಸಿದ್ದಾರೆ, ಈ ಒಂದು ಎಫ್ಐಆರ್ ನಲ್ಲಿ ಈ ಒಂದು ಸಾರಾಂಶದಲ್ಲಿ ನಾರಾ ಭರತ್ ರೆಡ್ಡಿ ಅವರು ಬಳ್ಳಾರಿ ನಗರ ಶಾಸಕರು 1000 ಬೆಂಬಲಿಗರ ಜೊತೆ ಅವರು ಅಂಬಾವಿಯ ಜನಾರ್ದನ್ ರೆಡ್ಡಿಯ ನಿವಾಸದ ಕಡೆ ಅವರು ಬರ್ತಾ ಇದ್ದಾರೆ ಅಂತಕ್ಕಂತ ಒಂದು ಇದನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆದ್ರೆ ಎಫ್ಐಆರ್ ಅನ್ನ ದಾಖಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾರಾ ಭರತ್ ರೆಡ್ಡಿ ಅವರ ಹೆಸರು ಎಫ್ಐಆರ್ ಇಂದ ಮಾಯ ಆಗಿರ್ತಕ್ಕಂಥದ್ದು. ಅದಲ್ಲದೆ ಏನು ಸತೀಶ್ ರೆಡ್ಡಿ ಇದ್ದಾರೆ, ಭರತ್ ರೆಡ್ಡಿ ಅವರ ಹಿಂಬಾಲಕರು ಸತೀಶ್ ರೆಡ್ಡಿ ಹಾಗೂ ಅಂಡ್ ಅದರ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇನ್ನು ಬಿಜೆಪಿ ಸೈಡ್ ಇಂದ ಗಾಲಿ ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ, ಹಾಗೆ ಮಾಜಿ ಸಚಿವ ಮಾಜಿ ಸಂಸದ ಶ್ರೀರಾಮುಲು ಮತ್ತು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಮತ್ತು ಇತರೆಯರು ಅಂತೇಳಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ಪೊಲೀಸರು ಸುಮೋಟೋ ಕೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಹೆಸರನ್ನ ಸಾರಾಂಶದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, 1000 ಜನರ ಜೊತೆ ಅವರು ಬರ್ತಾ ಇದ್ದಾರೆ ಅಂತ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ತದನಂತರ ಅವರ ಹೆಸರನ್ನ ಕೈಬಿಟ್ಟಿರ್ತಕ್ಕಂಥದ್ದು. ಇದು ಇವಾಗ ಬಿಜೆಪಿ ವಿರೋಧ ಪಕ್ಷ ಬಿಜೆಪಿ ಅವರನ್ನ ಈಗ ಕೆರಳಿಸಿರ್ತಕ್ಕಂಥದ್ದು. ಈಗಾಗಲೇ ರಾಜ್ ನ್ಯೂಸ್ಗೆ
ಮಾತನಾಡಿರ್ತಕ್ಕಂಥ ಬಿಜೆಪಿಯ ಹಿರಿಯ ನಾಯಕರುಗಳು ಈ ಒಂದು ಸುಮೋಟೋ FIR ಅಲ್ಲಿ ಉದ್ದೇಶ ಪೂರಿತವಾಗಿ ಸರ್ಕಾರದ ಒತ್ತಡಕ್ಕೆ ಗೃಹ ಇಲಾಖೆ ಮಣಿದಿದೆ, ಗೃಹ ಸಚಿವರು ಸರ್ಕಾರದ ಒತ್ತಡಕ್ಕೆ ಮಣಿದಿದ್ದಾರೆ, ತಮ್ಮ ಪಕ್ಷವನ್ನ ಡಿಫೆನ್ಸ್ ಮಾಡ್ಕೊಳ್ಳೋ ನಿಟ್ಟಲ್ಲಿ ಇವತ್ತು ಭರತ್ ರೆಡ್ಡಿ ಅವರ ಹೆಸರನ್ನ ಕೈಬಿಟ್ಟಿದ್ದಾರೆ. ಯಾಕಂತಂದ್ರೆ ಸಾವಿರಾರು ಜನ ಬೆಂಬಲಿಗರ ಜೊತೆ ಸ್ಥಳಕ್ಕೆ ಧಾವಿಸಿ ಕಲ್ಲು ತೂರಾಟದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ ನಂತರ ಅವರನ್ನ ಪ್ರಮುಖ ಆರೋಪಿಯನ್ನಾಗಿ ಮಾಡಬೇಕಿತ್ತು. ಸರ್ಕಾರ ಎಲ್ಲೋ ಒಂದು ಕಡೆ ಇವತ್ತು ಅವರದ್ದು ಈ ಪ್ರಕರಣ. ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಅದೇನೇ ಇರಲಿ, ದಿಢೀರಾಗಿ ಈ ಒಂದು FIR ಅಲ್ಲಿ ಅಂತಂದ್ರೆ ಒಂದಷ್ಟು CCTV ದೃಶ್ಯಗಳನ್ನ ಗಮನಿಸಿ, CCTV ಫುಟೇಜ್ಗಳನ್ನ ಎಲ್ಲವೂ ಕೂಡ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು, ಇಲ್ಲಿ ನಾರಾ ಭರತ್ ರೆಡ್ಡಿ ಅವರ ಹೆಸರೇ ಇಲ್ಲ ಅಂತಂದ್ರೆ ಹಾಗಾದ್ರೆ ಆ ಸಂದರ್ಭದಲ್ಲಿ ಬಹುಶಃ ನಾರಾ ಭರತ್ ರೆಡ್ಡಿ ಇರಲಿಲ್ಲ, ಬಹುಶಃ ಅವ್ರ ಬೆಂಬಲಿಗರು ಅಥವಾ ಅವ್ರ ಕಾರ್ಯಕರ್ತರೇ ಇದ್ರೂ ಇರಬಹುದು, ಅಥವಾ ಆ ಸಂದರ್ಭದಲ್ಲಿ ಬೈ ಮಿಸ್ ಆಗಿ ಜನಾರ್ದನ್ ರೆಡ್ಡಿ ಅವರು ಅಥವಾ ಅವ್ರ ಕಡೆಯವರು ಇರಬಹುದು, ಏನು ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಒಂದು, ಅಲ್ಲಿ ಕಲ್ಲು ತೂರಾಟ ಕೂಡ ಆಗುತ್ತೆ, ಕಲ್ಲು ತೂರಾಟದ ನಂತರ ಈ ಒಂದು ಫೈರಿಂಗ್ ಕೂಡ ಆಗಿರುವಂಥದ್ದು. ಹಾಗಾಗಿ ಬಹಳಷ್ಟು ಪ್ರಶ್ನೆಯಲ್ಲಿ ಮೂಡ್ತಾ ಇದೆ, ಯಾಕೆ ಗೃಹ ಇಲಾಖೆ ಇದ್ರ ಬಗ್ಗೆ ಯಾಕೆ ಎಷ್ಟೊಂದು ತಲೆ ಕೆಡಿಸ್ಕೋತಾ ಇಲ್ಲ, ಅಥವಾ ನಮ್ಮ ಪಕ್ಷದ ಶಾಸಕರು ಅಂತ ಹೇಳಿ ಎಲ್ಲಾದ್ರೂ ಒಂದ್ ರೀತಿಯಾಗಿ ತಾರತಮ್ಯ ಏನಾದ್ರೂ ಮಾಡ್ತಾ ಇದ್ದಾರಾ ಅಂತ ಹೇಳಿ ಪ್ರಶ್ನೆ ಮೂಡ್ತಾ ಇದೆ. ಇದೆಲ್ಲವೂ ಕೂಡ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅದೇನೇ ಇರಲಿ, ಬಿಜೆಪಿ ಅವರೇ ಇರಲಿ ಅಥವಾ ಕಾಂಗ್ರೆಸ್ ಅವರೇ ಇರಲಿ, ಇಲ್ಲಿ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ. ಅದು ಯಾವ ಪಕ್ಷನೇ ಇರಲಿ ಅಥವಾ ಯಾವ ಕಾರ್ಯಕರ್ತನೇ ಇರಲಿ, ಗೃಹ ಇಲಾಖೆ ಅನ್ನೋದು ಇರೋದೇ ಆ ಒಂದು ಕೆಲಸ ಮಾಡಲಿಕ್ಕೆ. ಸರಿಯಾದಂತಹ ರೀತಿಯಲ್ಲಿ ತನಿಖೆ ಆಗಬೇಕು. ಈ ಒಂದು ಕೇಸಲ್ಲಿ ತನಿಖೆ ಆಗಿ ತದನಂತರ ಶಿಕ್ಷೆ ಆಗಬೇಕು ಅಷ್ಟೇ.